ಸರ್, ಗೋಪಾಲಯ್ಯ ಅವರು ಅಂದರೆ ನಾನೇ ಗೋಪಾಲಯ್ಯ. ಏನಾಗ್ಬಿಟ್ಟು ಹೇಳಿ? ಮಂಜುನಾಥ್ ಅವ್ರು ಕಳಿಸ್ಕೊಟ್ರು. ಓ, ನಮ್ಮ ಮಂಜುನಾಥ ಕಳಿಸಿದ್ದ? ಹಾಂ ಸರ್. ಎಷ್ಟು ಜನ ಇದ್ದೀರಾ? ನಾನು ನಮ್ಮ ವೈಫು ಸರ್. ವೈಫಾ? ಕಾರಲ್ಲಿದ್ದಾರೆ ಸರ್. ಹೋಗಿ ಕರ್ಕೊಂಬಂದು. ಹಾಂ ಸರ್. ಯಾವ ಊರು? ಚಿತ್ರದುರ್ಗ. ನಿಮಗೆ ಪ್ರಕಾಶ್ ಬಾದರ್ದಿನ್ನಿ ಅಂತ ಗೊತ್ತಾ? ಗೊತ್ತು. ಓ, ಬನ್ನಿ, ರೂಮ್ ತೋರಿಸ್ತೀನಿ. ಸರ್, ಹಾಂ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಿಮ್ಮ ರೂಮ್. ಥ್ಯಾಂಕ್ ಯು. ಹೋಗಿ. ಬಾಮ್ಮ. ಸರ್, ನಮ್ಮಲ್ಲಿ ಸ್ವಲ್ಪ ಮಳೆ ಜಾಸ್ತಿ, ಆಗಾಗ ಕರೆಂಟ್ ಹೋಗ್ತಾ ಇರುತ್ತೆ. ಕತ್ಲಲ್ಲಿ ನಿಮಗೆ ತೊಂದರೆ ಆಗಬಾರ್ದು ಅಂತ ಒಂದು ಟಾರ್ಚ್ ಕೊಟ್ಟಿರ್ತೀವಿ. ಅವಶ್ಯಕತೆ ಬಿದ್ದರೆ ಯೂಸ್ ಮಾಡಿ. ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ತುಂಬ ಸುಸ್ತಾಗಿದ್ದೀರಾ, ಮಲ್ಕೊಳ್ಳಿ. ನೀನು ಕೂಡ ಟಯರ್ಡ್ ಆಗಿದೆಯಾ? ಬೆಳಗ್ಗೆ 9 ಗಂಟೆಗೆ ಹೋಗಬೇಕು. ಮಲ್ಕೋ. ರೀ, ರೀ, ರೀ. ರೀ, ರೀ, ಎಲ್ಲಿದ್ದೀರಾ? ರೀ, ರೀ, ಯಾವನೋ ಇಷ್ಟೊತ್ತಲ್ಲಿ ಫೋನ್ ಮಾಡಿರೋದು? ಅದು ಅದು ಏನಾಯ್ತು? ನಮ್ಮ ಗೆಸ್ಟ್ ಹೌಸಲ್ಲಿ ಯಾರೋ ಬಂದು ನೇಣ ಕೊಡಿ ಸತ್ತೋಗ್ಬಿಟ್ಟವಣ್ಣ. ಏನು ಹೇಳ್ತಾ ಇದೆಯೋ? ನೋಡ್ಕೊಂಡು ರೂಮ್ ಕೊಡ್ಬೇಕು ತಾನೆ? ಅದು ನನ್ಗೆ ಏನಣ್ಣ ಮಾಡಲಿ? ಏನು ಮಾಡೋದಾ? ನೀನು ಅವನ ಜೊತೆ ಇನ್ನೊಂದು ಫ್ಯಾನ್ಗೆ ನೇಣು ಹಾಕೊಂಡು ಸಾಯಿ. ಏನು ಮಾಡೋದು ಬೇರೆ ಅಂತ ಕೇಳ್ತಿದ್ಯಾ? ಇರೋ, ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ. ನಾನು ಈ ಕೇಸ್ ಎಂಟ್ರಿ ಅದ್ರ ಮುಗೀತು. ಅವನು ತಲೆ ಕೆಡಿಸ್ಕೊಳ್ಳೋಲ್ಲ, ನಾನೆಲ್ಲ ಡೀಲ್ ಮಾಡ್ತೇನೆ. ಸರ್, ಆಂಟನಿ ಸರ್ ಫೋನ್ ಮಾಡಿದ್ದಾರೆ. ಆಂಟನಿ ಸರ್, ನಮಸ್ಕಾರ. ಹೇಳಿ ಸರ್. ಸ್ಟೇಷನಲ್ಲಿ ಸರ್, ಈಗ ತಾನೇ ಒಂದು ಸೆಟಲ್ಮೆಂಟ್ ಇತ್ತು, ಮುಗಿಸಿ ಟೀ ಕುಡಿತಿದ್ದೀವಿ. ಬನ್ನಿ, ಒಳ್ಳೆ ಟೀ ತರಿಸ್ತಿದ್ದೀನಿ. ಇಲ್ಲ, ಒಂದು ಪ್ರಾಬ್ಲಮ್ ಆಗಿದೆ ಅಶೋಕ್. ಇಷ್ಟೊತ್ತಲ್ಲಿ ಫೋನ್ ಮಾಡ್ದಾಗಲೇ ಅನ್ಕೊಂಡೆ. ಏನು ಹೇಳಿ ಸರ್? ನಮ್ಮ ಗೆಸ್ಟ್ ಹೌಸ್ನಲ್ಲಿ ಯಾವನೋ ಸುಸೈಡ್ ಮಾಡ್ಕೊಂಡಿದ್ದಾನ್ರಿ. ಹೌದಾ? ಬೆಳಗಾಗೋದ್ರೊಳಗೆ ಆ ಬಾಡಿ ತೆಗಿಸ್ಬಿಡ್ರಿ ಸರ್. ಸೂಸೈಡು ಅಂತ ಇದ್ದೀರಾ? ಹಂಗೆಲ್ಲ ಬಾಡಿ ತೆಗಿಯೋಕ್ಕಾಗಲ್ಲ ಸರ್. ಸ್ಪಾಟಿಗೆ ಬರಬೇಕು. ಸೂಸೈಡೋ ಮರ್ಡ್ರೋ ಅಂತ ನೋಡಬೇಕು ಸರ್. ರೀ,
ಅವ್ನು ಯಾರ್ರೀ ಮರ್ಡರ್ ಮಾಡ್ತಾರೆ ಅದು ನಮ್ಮ ಗೆಸ್ಟ್ ಹೌಸ್ನಲ್ಲಿ. ಆಮೇಲೆ ಸುಸೈಡ್ ಮಾಡ್ಕೊಂಡಿರೋದು ಜನಗಳಿಗೆ ಏನಾದ್ರು ಗೊತ್ತಾದ್ರೆ ನಮ್ಮ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತೆ ರೀ. ಅದಕ್ಕೆ ಸಾರ್ ಹಂಗೆಲ್ಲ ಮಾಡಿದ್ರೆ ನನ್ನ ಕೆಲಸ ಹೋಗುತ್ತೆ ಸಾರ್. ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ರೀ. ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ಸರಿ ಸರ್, ನಾನು ಸ್ಪಾಟಿಗೆ ಬರ್ತೀನಿ, ನೀವು ಬನ್ನಿ, ಏನಾದ್ರು ಒಂದು ಮಾಡೋಣ. ಸರ್ ಗುಡ್ ಮಾರ್ನಿಂಗ್, ಸಾಹೇಬ್ರ ಗುಡ್ ಮಾರ್ನಿಂಗ್ ಸರ್. ಪ್ಲೀಸ್ ಬಿ ಸೀಟ್. ಏನು ಸರ್ ಬರೋಕ್ಕೆ ಹೇಳಿದ್ರಿ? ನಿಮಗೆ ಚಿಕ್ಕಮಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿದೆ. ಏನು ಸರ್ ಸಡನ್ ಆಗಿ? ಚಿಕ್ಕಮಂಗ್ಳೂರಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಮತ್ತೆ ಚೈನ್ ಸ್ನ್ಯಾಚಿಂಗ್ ಕೇಸಸ್ ತುಂಬಾ ಆಗಿದೆ. ಅದಕ್ಕೆ ನಿಮ್ಮನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸರ್ ಅದು ಏನ್ ವಿಷಯ ಪೃಥ್ವಿ? ಸರ್ ನನ್ನ ವೈಫ್ ಕ್ಯಾರಿಂಗ್, ಈ ಟೈಮಲ್ಲಿ ಟ್ರಾನ್ಸ್ಫರು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಕಮಿಷನರೇ ಖುದ್ದಾಗಿ ನಿಮ್ಮ ಹೆಸರನ್ನ ರೆಫರ್ ಮಾಡಿದ್ದಾರೆ. ಹಾಗಾಗಿ ಯು ಹ್ಯಾವ್ ಟು ಗೋ. ಬೈ ದ ಬೈ, ನಿಮ್ಮ ವೈಫ್ ಡಾಕ್ಟರ್ ಅಲ್ವಾ? ಹೌದು ಸರ್. ಈ ಡಾಕ್ಟರ್ಸ್ ನಾವೆಲ್ಲ ಪಬ್ಲಿಕ್ ಸರ್ವೆಂಟ್ಸ್. ಡೆಪ್ಯುಟೇಷನ್ಸು ಟ್ರಾನ್ಸ್ಫರ್ಸ್ ಎಲ್ಲ ನಮಗೆ ಹಬ್ಬ ಹರಿದಿನಗಳ ಥರ ಬಂದು ಹೋಗ್ತಾ ಇರುತ್ತೆ. ಅವ್ರಿಗದು ಅರ್ಥ ಆಗುತ್ತೆ ಬಿಡಿ. ತಗೊಳ್ಳಿ, ಇದು ನಿಮ್ಮ ರಿಪೋರ್ಟಿಂಗ್ ಲೆಟ್ರು. ನಾಳೆನೇ ಚಿಕ್ಕಮಂಗ್ಳೂರಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ. ಓಕೆ ಸರ್, ನಾನು ನಾಳೆನೇ ಹೊರಡ್ತೀನಿ. ಏನಾಯ್ತು? ಮೇಡಮ್ ಅದು ಒಂದು ನಿಮಿಷ. ಹಲೋ ಮೇಘನಾ, ಹಾ ಪೃಥ್ವಿ, ಬ್ಯುಸಿ ಇದೆಯಾ? ಪೇಷಂಟ್ಸ್ ಇದ್ದಾರೆ, ಆಮೇಲೆ ಫೋನ್ ಮಾಡ್ಲಾ? ಸಂಜೆ ಸ್ವಲ್ಪ ಮನೆಗೆ ಬೇಗ ಬರ್ತೀಯಾ? ಏನಾದರೂ ಅರ್ಜೆಂಟ್ ಇದೆಯಾ? ಹಾಗೇನಿಲ್ಲ, ಬಾ ಮಾತಾಡೋಣ. ಸರಿ, ಬಾಯ್. ಹೇಳಿಮ್ಮ. ಮೇಡಮ್, ನನ್ನ ಮಗನ್ನ ಇಲ್ಲೇ ಅಡ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ಏನಾಯ್ತು? ಮನೆಯಲ್ಲಿ ನೇಣು ಹಾಕೊಳಕ್ ಹೊರಟೋಗಿದ್ದ ಮೇಡಮ್. ದೇವ್ರ ದಯದಿಂದ ನಾವೆಲ್ಲರೂ ಮನೇಲೇ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇವನನ್ನ ನಾವು ಕಳ್ಕೋಬೇಕಾಗಿತ್ತು ಮೇಡಮ್. ಓಕೆ, ಡೋಂಟ್ ವರಿ, ನೀವು ಆಚಾರಿ, ನಾನು ಕರಿತೀನಿ. ಸರಿ ಮೇಡಮ್. ಹಾಯ್ ಅಭಿಷೇಕ್, ಈಗ ಹೇಗಿದ್ಯಾ? ನಾನು ಚೆನ್ನಾಗಿದೆ ಮೇಡಮ್. ಯಾಕೆ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೆ? ನಂಗೆ ಭಯ ಆಗಿತ್ತು ಮೇಡಮ್. ಭಯನಾ? ಯಾಕೆ ಭಯ? ಓಕೆ ಓಕೆ ಮೇಡಮ್, ಓಕೆ, ಪರವಾಗಿಲ್ಲ, ಭಯ ಆಗಿತ್ತು ಮೇಡಮ್. ಡೋಂಟ್ ವರಿ, ನಾನಿದ್ದೀನಲ್ಲ. ನೀನು ಈ ಮಾತ್ರೆ ತಗೋ, 1 ನಿಮಿಷದಲ್ಲಿ ಎಲ್ಲ ಸರಿ ಹೋಗುತ್ತೆ.